ಸುಂಟಿಕೊಪ್ಪ ಸಮೀಪದ ಪಂದ್ಯ ಮಳೂರು ಶ್ರೀ ಬೆಳ್ಳಾರಿಕಂಬ ದೇವಾಲಯಕ್ಕೆ ಬಹಳ ಇತಿಹಾಸವಿದ್ದು ಬಹಳ ಶಕ್ತಿಯುತ ದೇವರೆಂದು ಊರಿನ ಮಂದಿಯ ನಂಬಿಕೆ. ಇನ್ನು ಕಳೆದ 7 ದಿನಗಳ ಕಾಲ ಊರಿನ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ಈ ಒಂದು ಊರಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. 7 ದಿನಗಳ ಕಾಲ ಮುಂಜಾನೆ ಕೂಡ ಬೆಳಕಾಟ ಆಡುವ ಮೂಲಕ ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಗುತ್ತೆ. ಯುಗಾದಿ ಹಬ್ಬದ ಮೊದಲ ಸೋಮವಾರದಿಂದ ಹಬ್ಬದ ಆಚರಣೆ ಶುರುವಾಗಿ ಮತ್ತೊಂದು ಸೋಮವಾರಕ್ಕೆ ಮುಕ್ತಾಯಗೊಳ್ಳುತ್ತೆ. ಶ್ರೀ ಮಳ್ಳೂರು ಬೆಳ್ಳರಿಕಂಬ ದೇವರ ಉತ್ಸವಕ್ಕೆ ಮಂದನ ಮನೆಯಿಂದ ಹಾಗೂ ಕಾಳಶೆಟ್ಟಿರ ಮನೆಯಿಂದ ಆಭರಣವನ್ನು ಕಾಡುದಾರಿಯ ಮೂಲಕ ತರಲಾಗುತ್ತೆ. ಮಂದನ ಮನೆಯಿಂದ ಬಂದಂತಹ ಭಂಡಾರ ಮತ್ತು ಬೆಟ್ಟಗೇರಿ ಭಾಗದಿಂದ ಬಂದ ಭಂಡಾರ ಹಾಗೂ ಬಾಗುಲು ಮನೆಯಿಂದ ಬಂದ ಎತ್ತು ಎಲ್ಲವೂ ದೇವಸ್ಥಾನದ ಸಮೀಪ ಒಟ್ಟಾಗಿ ಬಂದು ದೇವರಿಗೆ ಆಭರಣ ತೊಡಿಸುವ ಮೂಲಕ ಬೆಳ್ಳಾರಿಕಂಬ ದೇವರ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಬೆಳ್ಳಾರಿಕಂಬ ತಾಯಿಗೆ 3 ಗ್ರಾಮದ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ದೇವರಿಗೆ ಚೌಲಿಯಾದ ಮೂಲಕ ಭಕ್ತಿಯಿಂದ ಸಮರ್ಪಿಸ್ತಾರೆ. ದೇವರಿಗೆ ವಿಶೇಷ ಪೂಜೆ, ಚೌಲಿ ಆಟ, ಎತ್ತು ಹೋರಾಟ ಸೇರಿದಂತೆ ವಿವಿಧ ಆಚರಣೆಗಳನ್ನು ಆಚರಿಸಲಾಗುತ್ತೆ. ಒಟ್ಟು 7 ದಿನಗಳ ಕಾಲ ನಡೆಯೋ ಈ ಹಬ್ಬದ ಕಟ್ಟುಪಾಡುಗಳಿಂದ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಶ್ರದ್ಧಾಭಕ್ತಿಯಿಂದ ಇದ್ದು ದೇವರ ಆಚರಣೆಯಲ್ಲಿ ತೊಡಗುತ್ತಾರೆ. ಅಲ್ಲದೆ ಈ ಒಂದು ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿ ನೀರಿನಲ್ಲಿ ಉರಿಯುವ ದೀಪ. ದೇವರ ಆಟ ಶುರುವಾಗುವ ಮೊದಲು ಈ ಒಂದು ನೀರಿನ ದೀಪವನ್ನು ಹಚ್ಚಲಾಗುತ್ತೆ. 7 ಸುತ್ತು ನಡೆಯುವ ಚೌಲಿ ಆಟ ಮುಗಿಯುವವರೆಗೂ ಈ ಒಂದು ದೀಪ ಅದೇ ರೀತಿ ಉರಿಯುವುದು ಇಲ್ಲಿನ ನಂಬಿಕೆಯಾಗಿದೆ. ಉತ್ಸವ ಮೂರ್ತಿಯನ್ನು ತಲೆಯ ಮೇಲೆ ಹೊತ್ತು 3 ಸುತ್ತು ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ ಒಂದು ಹಬ್ಬದ ಆಚರಣೆಗೆ 3 ಗ್ರಾಮದ 100 ಮಂದಿ ಆಗಮಿಸಿದ್ದು ದೇವರ ಕೃಪೆಗೆ ಪಾತ್ರರಾದರು. ಊರ ಹಬ್ಬ ಎಲ್ಲ ಕಡೆ ರೆಡಿ ಹಬ್ಬ. ಅದೇ ಟೈಮು ಇದು ಹುಲುಗಿಲಿ, ಬೆಟ್ಟಿಗೇರಿ, ಅಂಜನಗೇರಿ, ಅರ್ದೂರು 3 ಗ್ರಾಮಸ್ಥರು ಸೇರಿಬಿಟ್ಟು ನಾವು ಹಬ್ಬ ತೆಗಿತಿರ್ತೀವಿ. ಯುಗಾದಿ ಕಳೆದ ಫಸ್ಟ್ನೇ ವಾರದಲ್ಲಿ ನಾವು ಹಬ್ಬ ಕಳೆದು 7 ದಿವಸ ಸುತ್ತಮುತ್ತಲಿನ ಊರು 3 ಊರು ತಕ್ಕ ಯಾವ ಥರ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬರ್ತೀವಿ? ಮೊದಲು ಬರೀ ಚೌರಿ ಆಟ ಮಾತ್ರ ಇತ್ತು. ಈಗ 3 ವರ್ಷದ ಇತ್ತಾಗ ದೇವಿ ದರ್ಶನದ ಬಲಿ 5 ಸುತ್ತ ದೇವಿ ಬಲಿ ಇದು ಮಾಡ್ತಾಯಿದ್ದೀವಿ. ಅಂದರೆ ಹೊಸದಾಗಿ ಈಗ 3 ವರ್ಷದ ಆ ಟೈಮಲ್ಲಿ ಹಳೆ ಬರೋ ಟೈಮಲ್ಲಿ ಇದೆ ಯಾವುದೂ ಇತ್ತಿಲ್ಲ. ಈಗ ಎಲ್ಲ ಸಾಧಾರಣ ಎಲ್ಲ ಕೆಲಸ ಇರೋದ ಕಾರಣ ಎಲ್ಲ ಏನು ಕನೆಕ್ಷನ್ ಆಗಿಬಿಟ್ಟು ದೇವರ ಉತ್ಸವ ಭಾರಿ ಚೆನ್ನಾಗಿ ಮಾಡ್ತಿದ್ದೆ. ಎಷ್ಟೊತ್ತಿಗೆ ಭಂಡಾರ ಹೊಡ್ತದೆ, ಇಲ್ಲಿಂದ ಬರ್ತದೆ, ಏನೇನು ಯಾವ ಥರ ಕಾರ್ಯಗಳು? ಬೆಳಿಗ್ಗೆ 8:30 ಗಂಟೆಗೆ ಮಂದನ ಮನೆಯಿಂದ ಭಂಡಾರ ತಂದು ದೇವರ ತಕ್ಕರು ಇಲ್ಲೇ ನೋಡಿ. ನಾವು ಈ ಯುಗಾದಿ ಕಳೆದಾಗೇ ನಮ್ಮ ಹಬ್ಬದ ಕಟ್ಟು ತೆಗಿತೀವಿ. 7 ದಿನ ಶುದ್ಧ ಮುದ್ರಿಕೆಯಿಂದ ಇರ್ತೀವಿ. ಬುಧವಾರ ದಿನ ಬೆಳಿಗ್ಗೆ ಪ್ರಾರಂಭ ಮಾಡ್ತೀವಿ. ಅದು ನಾನು ಮುಕ್ಕಾಟಿ ಕೆಲಸ ಮಾಡ್ತೀನಿ ಹಾಗೂ ಕಾರ್ಯದರ್ಶಿ ಕೆಲಸ ಕೂಡ ಮಾಡ್ತಿದ್ದೀನಿ. ಮುಕ್ಕಾಟಿ ಎಲ್ಲಿ ಊರಿನ ಬಿಟ್ಟು ಹೊರಗಡೆ ಹೋಗುವಾಗಿಲ್ಲ. ಒಳ್ಳೆಯದು ಆಗಲಿ ಕೆಟ್ಟದಾಗಲಿ ಮದುವೆ ಮುಂಜಿಗಳು ಯಾವ ಸಂಭ್ರಮಗಳಿಗೆ ಹೋಗುವಂತಿಲ್ಲ. ಹಾಗೆ ನಾವು ಒಂದು ದೊಡ್ಡ ದೀಪ ಇದೆ. ಆ ದೀಪಕ್ಕೆ ಅರ್ಚಕರು ಅಲ್ಲಿಂದ ಮಳೂರಿಂದ ತಂದಂಥ ಒಂದು ತೀರ್ಥವನ್ನು ಹಾಕಿ ಅದನ್ನು ನಾವು ಉರಿಸ್ತೀವಿ. ಅಂದರೆ ಇನ್ನು ಯಾವ ಥರ ನಡ್ಕೊಂಡು ಹೋಗ್ತಾ ಇದೆ ಇದು? ಏನೆಲ್ಲ ಆಟಗಳಿರ್ತವೆ? ಇಲ್ಲಿಂದ ಭಂಡಾರ ಬರುತ್ತೆ. ಭಂಡಾರ ದೇವತಕ್ಕರಾದ ಅವರೇ ಈ ಸ್ವತಃ ದೇವಿಯನ್ನು ಕಂಡಂಥ ಹಿನ್ನೆಲೆ ಇದೆ. ಅವರು ಒಂದಾನೊಂದು ಕಾಲದಲ್ಲಿ ಅವರು ದೇವಿಯನ್ನು ಕಂಡು ಆ ದೇವಿಯ ನೇರ ದರ್ಶನ ಮಾಡಿದರು. ಅದೇ ರೀತಿ ಇವಾಗ ಅವರು ದೇವತಕ್ಕರಂತ ನಾವು ಅವರಿಗೆ ಒಳ್ಳೆಯ ಇದು ಕೊಟ್ಟು ಇವಾಗ ಅವರ ಮನೆಯಿಂದ ಭಂಡಾರ ಹೊರಟು ಈ ದೇವಸ್ಥಾನಕ್ಕೆ ಬಂದು ತಲುಪ್ತದೆ. ಅಂದರೆ ಎಷ್ಟು ಮನೆತನಗಳು, ಎಷ್ಟು ಊರು, ಯಾವ ಥರ? ಇದರಲ್ಲಿ ಮೊದಲು 300 ಒಕ್ಕಲು ಇದ್ದಂಥ ಒಂದು ದಾಖಲೆ ಇದೆ. ಅದೇ ಪ್ರಕಾರ ಇವಾಗ 3 ಗ್ರಾಮಸ್ಥರು ಹುಲುಗುಲಿ, ಅಂಜನಗೇರಿ, ಬೆಟ್ಟಗೇರಿ ಹಾಗೂ ಹರದೂರು ಗ್ರಾಮಸ್ಥರು ಸೇರಿ ಈ ಹಬ್ಬವನ್ನು ಉತ್ಸವವನ್ನು ಆಚರಿಸ್ತಾರೆ.
ಇದು ವರ್ಷಂಪ್ರತಿ ಯುಗಾದಿ ಹಬ್ಬದ ನಂತರ ಕಟ್ಟು ಬೀಳುವ ಸ್ಥಿತಿ. ಮೊದಲನೇ ಬುಧವಾರದಿಂದ ಸೋಮವಾರದವರೆಗೆ ಬೆಳಕಿನ ಹಬ್ಬ ಬೆಳಿಗ್ಗೆ 4 ಗಂಟೆಗೆ ಮೊದಲು ಬೆಳಕಿನ ಹಬ್ಬ ಆಚರಿಸಿ ಕೊನೆಯ ಹಂತವಾಗಿ ದೊಡ್ಡ ಹಬ್ಬವನ್ನು ಸೋಮವಾರ ದಿನ ಬೆಳಿಗ್ಗೆ ನಮ್ಮ ಮುಖ್ಯ ತಕ್ಕರಾದ ಮಂದನ ಮನೆಯಿಂದ ಭಂಡಾರವನ್ನು ತಂದು ಒಡ್ಡು ಮೂಲಕ ಮೇದ ಕೊಟ್ಟು ದುಡಿ ಕೊಟ್ಟು ಎತ್ತ ಹಾರಾಟ ಮುಖಾಂತರ ದೇವಸ್ಥಾನಕ್ಕೆ ಬಂದು ಭಂಡಾರವನ್ನು ಇಟ್ಟು ನಂತರ ಚೌಲಿ ಆಟ, ಅದೇ ಥರ ದೇವರನ್ನು ಹೊತ್ತು ಬಲಿ ಬರುವಂಥ ಇದೆ. ಅದು ರಮೇಶ್ ಅಂತೇಳಿ ಮಂದನ ಮನೆಯವರು. ಯಾಕಂದರೆ ಈ ಗ್ರಾಮದಲ್ಲಿ 3 ಗ್ರಾಮದವರು ಸೇರಿ ಹುಲಗುಲಿ ಗ್ರಾಮ, ಆಂಜನೇಯ ಗಿರಿ ಬೆಟಗಿರಿ, ಹರದೂರು ಗ್ರಾಮದವರು ಸೇರಿ ಈ ಹಬ್ಬನ ವರ್ಷಂಪ್ರತಿ ಆಚರಿಸ್ಕೊಂಡು ಬರ್ತೀವಿ. ನಮಗೆ ಗೊತ್ತಿದ್ದಂಥ ಹಿರಿಯರ ಕಾಲದಿಂದ ಈ ಹಬ್ಬನ ಯುಗಾದಿ ಕಳೆದ ನಂತರ ಒಂದು ವಾರದಲ್ಲಿ ಹಬ್ಬದ ಕಟ್ಟು ಬೀಳ್ತದೆ. ಈ ಕಟ್ಟು ಬಿದ್ದ ನಂತರ 7 ದಿನ ಬೆಳಕು ನಡೆದುಬಿಟ್ಟು ಸೋಮವಾರ ದೊಡ್ಡ ಹಬ್ಬ ಅಂತೇಳಿ ನಾವು ಮಂದನ ಮನೆಯಿಂದ ಭಂಡಾರ ಅಂತ ತಗೊಂಡು ತೋಟದ ದಾರಿಗಳಲ್ಲಿ ಸಾಗಿ ಬಂದು ನಾವು ಇಲ್ಲಿ ಬಸವೇಶ್ವರ ನಡೆ 2 ಗ್ರಾಮದವರು ಅಲ್ಲಿ ಸೇರ್ತೇವೆ. ಆಂಜನೇಯಗಿರಿ ಬೆಟ್ಟ, ಹರದೂರು, ಹುಲಗುಲಿ ಗ್ರಾಮದವರು ಸೇರಿ ಅಲ್ಲಿ ಆ ಭಂಡಾರನ್ನು ತೆಗೆದುಕೊಂಡು ಬೆಳೇರ್ಕುಮ ದೇವಸ್ಥಾನ ಸನ್ನಿಧಿಗೆ ಬಂದು ಅಲ್ಲಿ ನಮ್ಮದು ಚೌಲಿ ಕುಣಿತ ಇರ್ತದೆ. ಚೌಲಿ ಕುಣಿತ ಆದ ನಂತರ ದೇವರ ಕೂತ್ಕೊಂಡು ಒಂದು ಉತ್ಸವ ನಡೀತಿದೆ ಈಗ ಒಂದು 2 ವರ್ಷದಿಂದ. ಇದರ ನಡೆದ ಮಾತ್ರ ಅನ್ನತಾರ್ಪಣೆ ಪ್ರಸಾದಗಳು ಗ್ರಾಮಸ್ಥರೆಲ್ಲ 3 ಗ್ರಾಮದವರು ಸೇರಿ ಈ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾಯಿದ್ವಿ. ಮುಂದಕ್ಕೂ ಇದೇ ಥರ ಮುಂದುವರಿಬೇಕು ಅಂತೇಳಿ ನಾವೆಲ್ಲ ದೇವರ ಹತ್ರ ಬೇಡಿಕೊಂಡು